ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸು ಕನ್ನಡ ವ್ಲಾಗ್ಸ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ನೋಡ್ರಿ, ನಾವು ಆರಾಮಾಗಿದ್ದೀವಿ ರೀ. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಮುಂಜಾನೆ ಎದ್ದು ನಾಷ್ಟ ಎಲ್ಲ ಮಾಡಿಕೊಂಡು ಈಗ ಮಧ್ಯಾಹ್ನದಿಂದ ಅಡುಗೆ ಮಾಡ್ಬೇಕಂತ ಹೇಳಿ. ಇವತ್ತು ಸಂಡೇ ಬೇರೆ ಅದಲ್ರಿ. ಸೊ ನಮ್ಮ ಅಮ್ಮನೂ ಇವತ್ತು ಸಂಡೇ ಆಗೋದ್ರಿಂದ ಮನೆಗೆ ಹೇಳಾರಿ. ಸೊ ಆಟ ಆಡೋಕ್ಕಂತ ಮಕ್ಕಳ ಜೊತೆ ಹೊರಗೆ ಹೋಗ್ಯಾಡ್ರಿ. ಇವತ್ತು ನಮ್ಮ ಅಣ್ಣ ಮತ್ತು ನಮ್ಮ ವೈನಿಯವ್ರು ಇಲ್ರಿ, ಯಾಕಂದ್ರೆ ರಕ್ಷಾಬಂಧನ ಸಲುವಾಗಿ ಅವ್ರನ್ನೂ ಊರಿಗೆ ಹೋಗ್ಯಾರ್ರಿ. ಮಕ್ಕಳೆಲ್ಲ ಹೋಗ್ಯಾರಲ್ರಿ, ಅದಕ್ಕೆ ಆಕಿಗೆ ಮನ್ಸು ಬರಲ್ಲ ಅಂಥೇಳಿ ಆಕಿನೂ ನಮ್ಮ ಅಕ್ಕವರೆಲ್ಲ ಬಂದಿದ್ರು ರಕ್ಷಾಬಂಧನಕ್ಕೆ, ನಮ್ಮ ದೊಡ್ಡಪ್ಪವ್ರ ಮಕ್ಕಳೆಲ್ಲ. ಸೊ ಅವ್ರ ಮಕ್ಕಳ ಜೊತೆ ಆಟ ಆಡ್ಕೊಳಕ್ಕಂತ ಹೋಗ್ಯಾಡ್ರಿ. ಇಲ್ಲಿ ಬಾಜು ಮನೆಗೆ ಹೋಗ್ಯಾಡ್ರಿ. ಸೊ ನಾ ಈಗ ಚೆರಿಗೆ ಅದು ಊಟ ಮಾಡಿಸಿ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಸೊ ಇವತ್ತು ಸಂಡೇ ರೀ, ಎಗ್ ಬಿರಿಯಾನಿ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಸೊ ಆ ರೆಸಿಪಿ ನಿಮ್ಮ ಜೊತೆನ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ ನೋಡಿರಿ. ಸೊ ಬರ್ರಿ, ಎಗ್ ಬಿರಿಯಾನಿ ಮಾಡ್ಲಿಕ್ಕೆ ಏನೇನು ಬೇಕು ಮತ್ತು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಸೊ ಈಗ ನಾ ಇಲ್ಲಿ ಒಂದು ಬೊಗಣೆಗೆ ಒಂದು 7 ಎಗ್ ತೊಗೊಂಡಿನಿ ನೋಡ್ರಿ, ಎಗ್ ಬಿರಿಯಾನಿ ಮಾಡೋಗೋಸ್ಕರ. ಸೊ ಅವು ಈಗ ನೀರಾಗ ಸ್ವಲ್ಪ ಉಪ್ಪು ಹಾಕಿ ಈಗ ಒಂದು ಗ್ಯಾಸ್ ಹಚ್ಕೊಂಡು ನಾ ಈಗ ಅವು ಎಗ್ನ 7 ಎಗ್ ತೊಗೊಂಡಿದ್ದಲ್ರಿ, ಅವು ಈಗೆಲ್ಲ ಬೇಯಿಸ್ಕೊತೀನಿ ನೋಡ್ರಿ. ಸೊ ಅದಾದಮೇಲೆ ಈಗ ಬಿರಿಯಾನಿ ಮಾಡ್ಲಿಕ್ಕೆ ಏನೇನು ಬೇಕಂತಂದ್ರೆ ಒಂದು 3 ಟೊಮೆಟೊ ತೊಗೊಂಡಿದ್ರಿ, ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಒಂದು 4 ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿದ್ದೆ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೆ ನೋಡ್ರಿ. ಸೊ ಅದ್ರ ಜೊತೆಗೆ ಈಗ ಸ್ವಲ್ಪ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 5 ಚಿಕನ್ ಮಸಾಲ ಮತ್ತು ಧನಿಯಾ ಪೌಡ್ರ್ ತೊಗೊಂಡಿದ್ದೆ ನೋಡ್ರಿ. ಅದಾದಮೇಲೆ ಸ್ವಲ್ಪ ಇದಕ್ಕೆ ಅರಿಶಿಣ ಪುಡಿ ಬೇಕು ರೀ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು ನೋಡಿರಿ. ಅವೆಲ್ಲ ತೊಗೊಂಡಿದ್ದಾದ ನಂತರ ಇಲ್ಲಿ ಸ್ವಲ್ಪ 2 ಪಲಾವ್ ಎಲೆ ಮತ್ತು ಒಂದು ಚಕ್ಕೆ ಸ್ವಲ್ಪ ಮತ್ತು ಇಲೈಚಿ ತೊಗೊಂಡಿದ್ದು ನೋಡಿರಿ. ಅವೆಲ್ಲ ತೊಗೊಂಡು ಸೈಡಿಗೆ ಇಟ್ಟು ಈಗ ಒಂದು ಕಡೆಯಾಗ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ರಿ, ಅವು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕಂತ ಇಲ್ಲಿ ಎಣ್ಣೆಗೆ ಉಳ್ಳಾಗಡ್ಡಿ ಹಾಕ್ಕೊಳ್ತೀನಿ ನೋಡಿರಿ. ಸೊ ಡೀಪ್ ಫ್ರೈ ಆಗ್ಬೇಕು ರೀ, ಗೋಲ್ಡನ್ ಬ್ರೌನಿಶ್ ಬರೋವರೆಗೂ ಹುರ್ಕೋಬೇಕು ಅದನ್ನು. ಈಗ ಇಷ್ಟ ಆದ್ರೆ ಸಾಕ್ರಿ, ಇನ್ನು ಎಣ್ಣೆ ಬಿಸಿನೇ ಆಗಿರ್ತದಲ್ಲ, ಇನ್ನೊಂದು ಸ್ವಲ್ಪ ಬ್ರೌನ್ ಆಗ್ತಾವ. ಸೊ ಇಷ್ಟ ಆದಮೇಲೆ ತೆಗಿಬೇಕು ರೀ, ಜಾಸ್ತಿ ತೀರಾ ಕರ್ರಗದ ಅಂತಂದ್ರೆ ಕೈ ಆಗ್ತಾವ್ರಿ ಉಳ್ಳಾಗಡ್ಡಿ. ಸೊ ಅದ್ರಗೋಸ್ಕರ ಇಷ್ಟ ಆದಮೇಲೆ ನಾನು ತೆಕ್ಕೋತೀನಿ ನೋಡಿರಿ. ಈಗ ಒಂದು ಕಡಾಯಿನಾಗ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕ್ಕೊಂಡು ಈಗ ಇದ್ರಾಗ ನಾ ಎಗ್ ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ. ಹಾಗೆ ಡೈರೆಕ್ಟಾಗಿ ಎಗ್ ಹಾಕ್ಲತ್ತಿಲ್ಲ, ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚಲೋ ಇರ್ತದೆ ಅಂಥೇಳಿ ಹಂಗೆ ಮಾಡ್ಲತ್ತೀನಿ ನೋಡಿರಿ. ಸೊ ಈಗ ನಾ ಏನು ಒಂದು 7 ಎಗ್ ತೊಗೊಂಡಿದ್ದೀರ ಅವೆಲ್ಲ ಈ ಥರ ಕಟ್ ಮಾಡ್ಕೋಬೇಕು ರೀ. ಕಟ್ ಮಾಡ್ಕೊಂಡ್ರೆ ಖಾರ ಉಪ್ಪು ಎಲ್ಲ ಸರಿಯಾಗಿ ಅದಕ್ಕೆ ಹಿಡ್ಕೋತದ ಎಳಿತದ ಅಂಥೇಳಿ ಅದಕ್ಕೆಲ್ಲ ಕಟ್ಸಾಕಿ ಈಗ ನಾವು ಒಂದೊಂದಾಗಿ ಎಗ್ನ ಇದ್ರಾಗ ಫ್ರೈ ಮಾಡ್ಕೋತೀನಿ ನೋಡಿರಿ. ಈಗ ಒಂದೊಂದಾಗಿ ಎಗ್ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ. ಜಾಸ್ತಿ ಕ್ರಿಸ್ಪಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಇವು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕು ರೀ. ಇಲ್ಲಂತಂದ್ರೆ ಸ್ವಲ್ಪ ಸಾಫ್ಟ್ ಇರ್ಬೇಕಂದ್ರೆ ಅದು ತೆಕ್ಕೋಬೇಕು ನೋಡಿರಿ. ನಾ ಇಷ್ಟಾದರೂ ಸಾಕು, ಈಗೆಲ್ಲ ಚಲೋ ಮಸಾಲೆ ಎಲ್ಲ ಹಿಡಿದಿರ್ತದಂತೆ ಎಲ್ಲನೂ ತೆಕ್ಕೋಕತ್ತೀನಿ ನೋಡಿರಿ. ಅದಾದಮೇಲೆ ನಾ ಈಗೆಲ್ಲ ಅನ್ನಕ್ಕೆ ಇಡ್ಬೇಕಲ್ರಿ. ಸೊ ಒಂದು ಬೊಗಣೆಗೆ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಸಾಜೀರಾ ಮಸಾಲ ಮತ್ತು 1-2 ಪಲಾವ್ ಎಲೆ ಮತ್ತು 2 ಇಲೈಚಿ ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕೋತೀನಿ ನೋಡಿರಿ. ಹಾಕೊಂಡಾದ ನಂತರ ಈಗ ನಾ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀನಿ ರೀ. ಸೊ ಫ್ಲೇವರ್ ಚಲೋ ಇರ್ತದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೋತೀನಿ ರೀ. ಇದಕ್ಕೆ ಲಿಂಬೆಹಣ್ಣು ಹಾಕೊಂಬೋದ್ರಿಂದ ಅನ್ನ ಸ್ವಲ್ಪ ಬಿಡಿ ಬಿಡಿಯಾಗಿ ಉದುರು ಬರ್ತದೆ ರೀ. ಸೊ ಹಾಕೊಂಡಾದ್ಮೇಲೆ ಒಂದು 2 ಚಮಚ ಇಲ್ಲಿ ನಾವು ಉಪ್ಪು ಹಾಕೊಳತ್ತೀನಿ ರೀ. ಸೊ ಈಗ ಇಲ್ಲಿ ಏನು ಗ್ಲಾಸ್ ತೋರಿಸ್ತೀನಲ್ರಿ, ಆ ಗ್ಲಾಸ್ನಿಂದ 2 ಗ್ಲಾಸ್ ಅಕ್ಕಿ ತೊಗೊಂಡಿನಿ ರೀ ಅನ್ನ ಮಾಡ್ಲಿಕ್ಕೆ. ಸೊ ಅನ್ನ ಕುದಿ ಬರಲಿ ಅಂತ ಈಗ ಒಂದು ಢಕ್ಕಣ ಮುಚ್ಚಿ ಇಟ್ಬಿಡ್ತೀನಿ ನೋಡಿರಿ. ನೀರೆಲ್ಲ ಕುದಿಯ ಬರೋಣ ಈಗ ನಾ ಇದಕ್ಕೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದಲ್ರಿ, ಅವು ಅಕ್ಕಿನ ಇದಕ್ಕೆ ಸೇರಿಸ್ಕೊತೀನಿ ನೋಡಿರಿ. ಸೊ ಸೇರಿಸ್ಕೊಂಡು ಆದ ನಂತರ ಈಗ ಇದಕ್ಕೆ ಸ್ವಲ್ಪ ಹೊತ್ತು ಬಿಡ್ಬೇಕು ರೀ ಬೇಯ್ಲಕ್ಕೆ. ಸೊ ಢಕ್ಕಣ ಮುಚ್ಚಿ ಒಂದು 10-15 ನಿಮಿಷನಾಗ ಅನ್ನ ಆಗ್ತದೆ ರೀ. ಸೊ ನೀರು ಮೊದಲೇ ಕುದ್ದಾವಲ್ರಿ, ಅನ್ನ ಜಲ್ದಿನೇ ಆಗ್ತದೆ. ಸೊ ಒಂದು 10 ನಿಮಿಷ ಇದಕ್ಕೆ ಎಲ್ಲ ಕಡೆ ಚಲೋ ಮಿಕ್ಸ್ ಮಾಡ್ಕೊಂಡು ತಿರ್ಗಿಸ್ಕೊಂಡು ಢಕ್ಕಣ ಹಚ್ಚಿ ಮುಚ್ಚಿಬಿಡ್ರಿ ಒಂದು 15 ನಿಮಿಷ. ಅದಾದಮೇಲೆ ಇಲ್ಲ ಅನ್ನ ಒಂದು 70% ಕುದ್ರೆ ಸಾಕು ನೋಡಿರಿ, ಅಷ್ಟೊತ್ತಿಗೆ ಸಾಕು ರೀ. ಸೊ ಈಗ ಇಲ್ಲೆಲ್ಲ ಢಕ್ಕಣ ಮುಚ್ಚಿ ಇಟ್ಬಿಡ್ತೀನಿ. ನಾನೀಗ ಓಪನ್ ಮಾಡಿ ನೋಡಿದ್ಮೇಲೆ ಒಂದು 70% ಅಷ್ಟು ಅನ್ನ ಬೆಂದಿತ್ತು ರೀ. ಸೊ ಇಷ್ಟು ಸಾಕು ಅಂದ್ಬಿಟ್ಟು ಈಗ ನಾ ಇಲ್ಲಿ ಎಲ್ಲ ನೀರಾಗ ಅನ್ನದಾಗ ಏನು ನೀರವಲ್ಲ ರೀ ಎಕ್ಸ್ಟ್ರಾ, ಸೊ ಅವೆಲ್ಲ ಜಾನ್ಕೋತೀನಿ ನೋಡಿರಿ. ಏನೋ 30% ಅನ್ನ ನಾವು ಏನು ದಮ್ಮಿಗೆ ಇಡ್ತೀವಲ್ಲ ರೀ ಅವಾಗೇ ಆಗ್ಬಿಡ್ತದೆ ರೀ ಅದು. ಅದಕ್ಕೆ 70% ಅಷ್ಟೇ ಮಾಡ್ಕೋಬೇಕಿಲ್ಲ ಅಂದ್ರೆ ಅನ್ನ ಕಿಚಡಿ ಆಗಿಬಿಡ್ತದೆ ರೀ. ಸೊ ಅದಾದಮೇಲೆ ಈಗ ಇಲ್ಲಿ ಬೇರೆ ಸೈಡು ಒಂದು ಬೊಗಣೆ ಇಟ್ಕೊಂಡು ಅದಕ್ಕೆ ಈಗ ಒಂದು 3 ಚಮಚ ಎಣ್ಣೆ ಹಾಕೊಳತ್ತೀನಿ ನೋಡಿರಿ. 3 ಚಮಚ ಎಣ್ಣೆ ಹಾಕೊಂಡ ನಂತರ ಎಣ್ಣೆ ಕಾಯ್ದು ಆದಮೇಲೆ ಈಗ ಅದಕ್ಕೆ ನಾನು ಇಲ್ಲಿ
ಸ್ವಲ್ಪ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ರಿ ನಾ ಅಷ್ಟು, ಒಂದು ಉಳ್ಳಾಗಡ್ಡಿ ಹಾಕೋತೀನಿ. ಸೊ ಉಳ್ಳಾಗಡ್ಡಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಾವಲ್ಲ ರೀ, ಇದಕ್ಕೆ ಒಂದು ಉಳ್ಳಾಗಡ್ಡಿ ಹಾಕಿದ್ರೆ ಸಾಕಾಗ್ತದೆ ರೀ. ಸೊ ಒಂದು ಉಳ್ಳಾಗಡ್ಡಿ ಹಾಕೋಬೇಕು. ಅದಾದಮೇಲೆ ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ತೊಗೊಳತ್ತೀನಿ ರೀ. ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಅದಾದಮೇಲೆ ಒಂದೆರಡು ಪಲಾವ್ ಎಲೆ ಪಲಾವ್ ಎಲೆ ಹಾಕ್ಕೊಂಡು ಚಲೋ ಎಲ್ಲ ತಿರುಗಿಸ್ಕೊಂಡು ಆದಮೇಲೆ ಮತ್ತು ಈಗ ಇದಕ್ಕೆ ಸಜ್ಜಿರ ಮಸಾಲ ಸಜ್ಜಿರ ಮಸಾಲ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ಮೇಲೆ ನಾ ಈಗ ಇದಕ್ಕಿಲ್ಲಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ನೋಡಿರಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಯಾವುದೇ ಐಟಮ್ ಬಿರಿಯಾನಿ ಮಾಡ್ಲತ್ತರೂ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಜಾಸ್ತಿ ಇರ್ಬೇಕು ರೀ. 1-2 ಸ್ಪೂನ್ ಹಾಕ್ಕೊಂಡೀನಿ ರೀ ನಾ ಇಲ್ಲಿ. ಸ್ವಲ್ಪ ಟೇಸ್ಟ್ ಚಲೋ ಬರ್ತದೆ ಅಂಥೇಳಿ 1-2 ಸ್ಪೂನ್ ಹಾಕ್ಕೊಂಡು ನೋಡಿರಿ. ಅದಾದಮೇಲೆ ಎಲ್ಲ ಹಸಿ ವಾಸನೆ ಹೋಯ್ತಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು. ಅದಾದಮೇಲೆ ಈಗ ಇಲ್ಲಿ ಸ್ವಲ್ಪ ಖಾರ ಹಾಕ್ಕೊಳತ್ತೀನಿ ರೀ. 1-2 ಚಮಚ ಖಾರ ಹಾಕ್ಕೊಂಡ್ರೆ ಅದಾದಮೇಲೆ 1 ಚಮಚ ಅರಿಶಿಣ ಹಾಕ್ಕೊಂಡು ಮತ್ತು ಧನಿಯಾ ಪೌಡ್ರ್ ಮತ್ತು ಚಿಕನ್ ಮಸಾಲ ಏನು ಇತ್ತಲ್ಲ ರೀ ಅದು ಹಾಕ್ಕೊಂಡು ನೋಡಿರಿ. ಅದು ಹಾಕ್ಕೊಂಡು ಆದಮೇಲೆ ಇಲ್ಲಿ ಕಟ್ ಮಾಡ್ಕೊಂಡಿದ್ದಲ್ಲ ರೀ 3 ಟೊಮೆಟೊ ಅದಕ್ಕೆ ಸೇರಿಸ್ಕೊಂಡು ನೋಡಿರಿ. ಅದು ಸೇರಿಸ್ಕೊಂಡ ಮೇಲೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಉಪ್ಪು ಹಾಕೊಂಡ ಮೇಲೆ ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ ಈಗ ಇದಕ್ಕೆ ಮೊಸರು ಹಾಕ್ಕೊಳಕತ್ತೀನಿ ನೋಡಿರಿ. ನಾ 1 ಕಪ್ ಮೊಸರು ಹಾಕ್ಕೊಳಕತ್ತೀನಿ ರೀ. ಸೊ ಮೊಸರು ಹಾಕ್ಕೊಂಡು ಚಲೋ ಹೊತ್ನಾಗ ತಿರ್ಗಿಸ್ಕೋಬೇಕು ರೀ. ನಾ ಮೊಸರು ತೋರ್ಸ್ಲಕ್ಕಿಲ್ಲ ರೀ ಇದ್ರೊಳಗೆ, ಬಟ್ ಇದ್ರಾಗ ಆ್ಯಡ್ ಮಾಡ್ಕೋಬೇಕು ರೀ ಮೊಸರು. ಸೊ ಮೊಸರು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಮ್ಯಾಲಿಂದ ಉದುರಿಸ್ಕೊಂಡು ನಾ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ರೀ ಅವಾಗನ ಇದಕ್ಕೆ ಸೇರಿಸ್ಕೊತೀನಿ ನೋಡಿರಿ. ಸೇರಿಸ್ಕೊಂಡು ಆದಮೇಲೆ ಒಂದು 5 ನಿಮಿಷ ಬಿಟ್ಟಿದ್ದು ರೆಡಿ ಆಗ್ತದೆ ರೀ. ಆಮೇಲೆ ಎಲ್ಲ ಹಿಂಗೆ ಅನ್ನ ಎಲ್ಲ ಕುದ್ದಿದ ಅನ್ನ ಇರ್ತದಲ್ಲ ರೀ, ಅದು ನೀರು ಚೆನ್ಕೊಂಡು ಇಟ್ಕೊಂಡಿದ್ದೇವಲ್ಲ ರೀ, ಆ ಅನ್ನ ಇದಕ್ಕೆ ಈಗ ಸೇರಿಸ್ಕೊತೀನಿ ನೋಡಿರಿ. ಅನ್ನ ಸೇರಿಸ್ಕೊಂಡು ಆದಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಏನು ಫ್ರೈ ಮಾಡ್ಕೊಂಡಿದ್ದೇವಲ್ಲ ರೀ ಆ ಉಳ್ಳಾಗಡ್ಡಿ ಇದ್ರ ಮ್ಯಾಲೆ ಸ್ವಲ್ಪ ಹಾಕೋಬೇಕು ನೋಡಿರಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಇದ್ದರೆ ಇದಕ್ಕೆ ಚಲೋ ಇರ್ತದೆ ರೀ. ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡ್ರಿ. ಅದಾದಮೇಲೆ ಈಗ ದಮ್ಮಿಗಂತ ಬಿಡ್ತೀನಿ ರೀ. ಇದಕ್ಕೆ ಮುಚ್ಚಿಡ್ತೀನಿ ಲೋ ಫ್ಲೇಮ್ನಾಗ ಒಂದು 15-20 ನಿಮಿಷ ಇದಕ್ಕೆ ಬಿಟ್ಟು ಬಿಡ್ಬೇಕು ರೀ ಸಣ್ಣಾಗಿ. ಸೊ ಅದಾದಮೇಲೆ ಈಗ ಓಪನ್ ಮಾಡ್ಲತ್ತೀನಿ ರೀ. ಅನ್ನ ಆಗಿ ಇರ್ತದೆ. ಸೊ ನೋಡಿರಿ ಈಗ ಬಿರಿಯಾನಿ ಎಷ್ಟು ಚಲೋ ಆಗ್ಯದ ರೀ. ಈಗ ಬಿರಿಯಾನಿ ರೆಡಿ ನೋಡಿರಿ, ಎಗ್ ಬಿರಿಯಾನಿ. ಈಗ ಒಂದು ಪ್ಲೇಟ್ನಾಗ ಹಾಕಿ ಸರ್ವ್ ಮಾಡ್ಬೇಕು ನೋಡಿರಿ. ಸೊ ಅದಾದಮೇಲೆ ಈಗ ನಾನು ನಿಮ್ಗೆ ಟೇಸ್ಟ್ ಮಾಡಿ ತೋರಿಸ್ತೀನಿ ರೀ ಹೆಂಗೆ ಬಂದಿತ್ತು ಅಂತ. ಸೊ ಈಗ ಸುಡ್ಲಾಕತ್ತೈತೆ ರೀ. ಸೊ ತಿನ್ನತ್ತೀನಿ ನೋಡಿರಿ. ಟೇಸ್ಟ್ ಅಂತೂ ಸೂಪರ್ ಐತೆ ರೀ, ಅಲ್ಟಿಮೇಟ್ ಟೇಸ್ಟ್ ಇತ್ತು. ಸೊ ನೀವು ಸಹ ಮನ್ಯಾಗ ಟ್ರೈ ಮಾಡಿರಿ. ಎಗ್ ದಮ್ ಬಿರಿಯಾನಿ ಹೆಂಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಹೇಳ್ರಿ. ಸೊ ಇದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ರಿ. ಮಧ್ಯಾಹ್ನ ಸ್ವಲ್ಪ ಕಬಾಡು ಕ್ಲೀನ್ ಮಾಡ್ಕೋಬೇಕಂಥೇಳಿ ಇಲ್ಲಿ ಸೊ ನಮ್ಮ ಲೈಫ್ನಾಗ ನಾವು ಪಾಸಿಟಿವ್ ಆಗಿ ಮತ್ತು ಖುಷಿಯಾಗಿರ್ಬೇಕಂತಂದ್ರೆ ಫಸ್ಟ್ ಆಫ್ ಆಲು ನಾವು ಯಾರ ಬಗ್ಗೆನೂ ಮಾತಾಡಬಾರ್ದು ರೀ. ಮತ್ತು ನಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರು ನಾವು ಅದಕ್ಕೆ ತಲೆ ಕೆಡಿಸ್ಕೊಬಾರ್ದು ನೋಡಿರಿ. ಯಾಕಂದ್ರೆ ಸಮಾಜನಾಗ 2 ಟೈಪ್ ಜನ ಇರ್ತಾರೆ. ಒಬ್ಬರು ಒಳ್ಳೆ ಥರ ಇರ್ತಾರೆ, ಇನ್ನೊಬ್ಬರು ಕೆಟ್ಟ ಥರ ಇರ್ತಾರೆ. ಒಬ್ಬರು ಒಳ್ಳೆಯದಾಗಿ ಮಾತಾಡ್ತಾರೆ ಇನ್ನೊಬ್ಬರ ಬಗ್ಗೆ, ಮತ್ತು ಕೆಲವೊಬ್ಬರು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಿರ್ತಾರೆ ನೋಡಿರಿ. ಸೊ ಅವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲವೊಬ್ಬರಂತೂ ಇರ್ತಾರೆ ನಮ್ಮ ಮಕ್ಕಳಿಗೂ ಬಿಡಲ್ಲ ಆ ಥರ ಮಾತಾಡ್ತಾರೆ. ನಮ್ಮ ಮಕ್ಕಳ ಬಗ್ಗೆ, ಪೇರೆಂಟ್ಸ್ ಬಗ್ಗೆ, ಮತ್ತು ನಾವೇನು ಕೆಲಸ ಮಾಡ್ತೀವಿ ನಮ್ಮ ಕೆಲಸದ ಬಗ್ಗೆನೂ ಮಾತಾಡ್ತಿರ್ತಾರೆ, ಮತ್ತು ನಮ್ಮ ಸ್ಟೇಟಸ್ ಬಗ್ಗೆನೂ ಮಾತಾಡ್ತಿರ್ತಾರೆ ನೋಡಿರಿ. ಯಾರು ಏನೇ ಅಂದರೂ ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇತ್ತು ಅಂತಂದ್ರೆ ನಾವು ಯಾರಿಗೂ ಅಂಜಪ್ಲೇ ಇಲ್ಲ ನೋಡಿರಿ. ಸೊ ನಾವು ಫಸ್ಟ್ ಆಫ್ ಆಲ್ ಬ್ಯುಸಿಯಾಗಿದ್ದೇವಂದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಟೈಮೂ ಇರಲ್ಲ. ಸೊ ನಮ್ಮ ಕೆಲಸದಾಗ ನಾವು ಇರ್ತೀವಿ ಅದಕ್ಕೆ ರೀ. ಸೊ ಲೈಫ್ನಾಗ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಂಬಿಕೆ ನೋಡಿರಿ. ನಂಬಿಕೆ ಇತ್ತಂದ್ರೆ ನಾವು ಏನು ಭೀ ಸಾಧನೆ ಮಾಡೋಕ್ಕೆ ನಮಗೆ ಆಗ್ತದೆ ನೋಡಿರಿ. ಸೊ ಮತ್ತೊಂದು ಏನು ವಿಷಯ ಅಂತಂದ್ರೆ ನಾವು ಲೈಫ್ನಾಗ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಬಾರ್ದು ರೀ. ಇನ್ನೊಬ್ರು ಕಂಪೇರ್ ಮಾಡ್ಕೊಂಡಾಗ ಅಲ್ಲೇ ನೋಡಿರಿ ನಾವು ಫೇಲ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಗೋಲ್ಡ್ ತೊಗೊಂಡಿರ್ತಾರಂತ ಅಂದ್ಕೊಳ್ರಿ, ಅಥವಾ ಬೇರೆ ಏನೋ ಸಾಮಾನು ತೊಗೊಂಡಿರ್ತಾರಂತ ಅಂದ್ಕೊಳ್ರಿ. ಅವ್ರ ಥರನೇ ನಾವು ಮಾಡಬೇಕು, ಅವ್ರು ತೊಗೊಂಡ್ರೆ ನಾವು ತೊಗೋಬೇಕು, ಅವ್ರು ಹಾಗೆ ನಾವು ಇರ್ಬೇಕಂತ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡೇವಂದ್ರೆ ಅದು ಆಗಲ್ಲ ನೋಡಿರಿ. ಯಾಕಂದ್ರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲ್ಲ ರೀ. ನಮ್ಮ ಹತ್ರ ಎಷ್ಟು ದುಡ್ಡು ಅದ, ನಮ್ಮ ಹತ್ರ ಎಷ್ಟು ಬಜೆಟ್ ಅದ, ಅದ್ರಾಗೆ ನಾವು ಖುಷಿಯಾಗಿರ್ಬೇಕು ನೋಡಿರಿ. ನಾವು 1,000 ರೂಪಾಯಿದೇ ತೊಗೊಲಿ, ಒಂದು 10,000 ರೂಪಾಯಿದೇ ತೊಗೊಲಿ, ನಾವು ತೊಗೊಂಡಿದ್ದ ಸಾಮಾನು ನಮ್ಮ ಸ್ವಂತಾಗಿತ್ತಂತಂದ್ರೆ ಅದ್ರಾಗೆ ಸಿಗೋ ಖುಷಿನೇ ಬೇರೆ ನೋಡಿರಿ. ಸೊ ಸುಮ್ಮನೆ ಅವ್ರು ಮಾಡ್ದಾಗ ನಾವು ಮಾಡಿ ನಮ್ಮ ಗಂಡನ ಜೊತೆ ಆಗಲಿ ಅಥವಾ ಪೇರೆಂಟ್ಸ್ ಜೊತೆ ಆಗಲಿ ಜಗಳ ಮಾಡಿ ನಾವು ತೊಗೊಂಡೇವಂತಂದ್ರೆ ಪಾಪ ಅವ್ರು ನಮ್ಮ ಖುಷಿಗೋಸ್ಕರ ಎಲ್ಲ ಮಾಡ್ತಾರೆ ರೀ. ಸುಮ್ಮನೆ ಬೇರೆ ಹತ್ರ ಸಾಲ ಮಾಡಿಕೊಂಡು ತೊಗೊಂಡ್ರೆ ನಮಗೂ ಸಮಾಧಾನ ಇರಲ್ಲ, ಅವ್ರಿಗೂ ಸಾಲ ಆಯ್ತಂತ ಅವ್ರಿಗೂ ಸಮಾಧಾನ ಆಗಲ್ಲ. ಸೊ ಫ್ಯಾಮಿಲಿನಾಗ ಜಗಳ ಆಗಿರ್ತಾವೆ ನೋಡಿರಿ. ಸೊ ನಮ್ದು ಎಷ್ಟಾಗದ ಅಷ್ಟಾಗೆ ನಾವು ಖುಷಿಯಾಗಿರ್ಬೇಕು ರೀ. ಅಷ್ಟಕ್ಕೆ ನಾವು ತೃಪ್ತಿ ಪಡ್ಬೇಕು ನೋಡಿರಿ. ನಾನಂತೂ ಯಾವತ್ತೂ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ರೀ. ಯಾಕಂದ್ರೆ ನಮ್ದು ಎಷ್ಟು ಅದ ಅಂತ ನಮಗೆ ಗೊತ್ತದ ರೀ. ಸೊ ಅದ್ರಾಗೆ ಖುಷಿಯಿಂದ ಇರ್ಬೇಕಂತ ನನ್ನ ಆಸೆ ಇರ್ತದೆ ನೋಡಿರಿ. ಸೊ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊತಾ ಹೋದ್ರೆ ನಮಗೆ ಸಂತೋಷ ಸಿಗಲ್ಲ ರೀ. ಅದರಿಂದ ಆದಷ್ಟು ನಮಗೆ ನಷ್ಟನೇ ಅದ, ಖರೆ ಏನು ಲಾಭ ಇರಲ್ಲ ರೀ. ಸೊ ನಮ್ಮ ಲೈಫ್ನಾಗ ಹಾಸಿಗೆ ಎಷ್ಟದ ಅಷ್ಟೇ ಕಾಲು ಚಾಚಬೇಕಂತ ನನ್ನ
ಹಸಿ ನೋಡಿರಿ. ಇಷ್ಟಾಗಿರ್ತದೆ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಸಿಗ್ತೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ನಂಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ನೋಡಿರಿ. ಮತ್ತು ಮುಂದಿನ ವಿಡಿಯೋನಾಗ ಸಿಗ್ತೀನಿ ರೀ. ಟೇಕ್ ಕೇರ್ ಆಲ್.